ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ 10th ಸೋಷಿಯಲ್ ಸೈನ್ಸ್ ಇದೆ. ಆಲ್ರೆಡಿ ಒಂದು ಪ್ರೀ ಟೆಸ್ಟ್ ಹಾಕಿದ್ದೀವಿ. ಸೊ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀವಿ, ಹಿಂದಿ ಹಾಕಿದ್ದೀವಿ, ಇನ್ನು ಸೈನ್ಸನ್ನು ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಕೊಟ್ಟಿವಿ. ನಿಮ್ಮ ಎಕ್ಸಾಮ್ಗೂ ಕೂಡ ಅದು ಯೂಸ್ ಆಗ್ತದೆ. ಮೊದಲ ಪ್ರಶ್ನೆ, ಮೊಘಲರ ಸಾಮ್ರಾಜ್ಯದ ವಿವಿಧ ಹಂತದ ವಿಭಾಗಗಳನ್ನು ಪ್ರಸ್ತುತ ದೇಶದ ಆಡಳಿತದ ಅಂತರದ ವಿಭಾಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಮೊಘಲರ ಕಾಲದಲ್ಲಿ ಯಾವೆಲ್ಲ ಇದ್ದಪ್ಪ ಅಂತಂದ್ರೆ ಅದು ಸುಭಾ ಆಗಿರ್ಬೋದು, ಸರ್ಕಾರ್, ಪರಗನ ಮತ್ತು ಗ್ರಾಮ್ ಇವೆಲ್ಲ ಆಡಳಿತದ ಹಂತಗಳು ವಿಭಾಗಗಳಾದರೆ, ಪ್ರಸ್ತುತ ನಮ್ಮಲ್ಲಿ ಏನಿದ್ದಾವೆ, ರಾಜ್ಯಗಳಿದ್ದಾವೆ, ಜಿಲ್ಲೆಗಳಿದ್ದಾವೆ, ತಾಲೂಕು, ಹೋಬಳಿ, ಗ್ರಾಮ ಪಂಚಾಯತಿಗಳು ಏನಾಗ್ತಾವಪ್ಪ ಅಂದ್ರೆ ಕೆಲಸವನ್ನು ಮಾಡ್ತಾ ಇದ್ದಾವೆ. ಎರಡನೇ ಪ್ರಶ್ನೆ, ಭೂಮಿಗೆ ಸಂಬಂಧಿಸಿದಂತೆ ಇರುವ ನಿಮಗೆ ತಿಳಿದಿರುವ ದಾಖಲೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಭೂಮಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ನೋಡಿದಾಗ ಅದು ಮಾರಾಟ ಪತ್ರ ಆಗಿರ್ಬೋದು, ಪಹಣಿ ಆಗಿರ್ಬೋದು, ಖಾತಾಪಟ್ಟ ಮತ್ತು ಮುಟೇಶನ್ ದಾಖಲೆಗಳು ಇವೆಲ್ಲ ಏನಪ್ಪ ಅಂದರೆ ಭೂಮಿಗೆ ಸಂಬಂಧಿಸಿದಂತೆ ದಾಖಲೆಗಳ ಪಟ್ಟಿಗೆ ಸೇರಿದೆ. ಪ್ರಶ್ನೆ 3, ನಿನಗೆ ತಿಳಿದಿರುವ ಭಕ್ತಿ ಪಂಥ ಸುಧಾರಕರನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸುಮಾರು ಜನ ಆಗೋಗಿದ್ದಾರೆ. ಕಬೀರರಾಗಿರ್ಬೋದು, ಚೈತನ್ಯರು, ಗುರುನಾನಕರು, ಮೀರಾಬಾಯಿ, ಪುರಂದರದಾಸರು, ಕನಕದಾಸರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಅಕ್ಕ ಮಹಾದೇವಿ ಇವರೆಲ್ಲರೂ ಕೂಡ ನಾವೇನು ಹೇಳ್ಬೋದು, ಬಸವಣ್ಣ ಭಕ್ತಿ ಪಂಥದ ಪ್ರಮುಖ ಸಮಾಜ ಸುಧಾರಕರ ಪಟ್ಟಿಯಲ್ಲಿ ಸೇರಿದ್ದಾರೆ. ಪ್ರಶ್ನೆ 4, ಇಂದಿನ ಸಮಾಜದಲ್ಲಿ ಭಕ್ತಿ ಸಂತರ ಬೋಧನೆಗಳ ಮಹತ್ವ ಏನು ಅಂತ ಪ್ರಶ್ನೆ ಇದೆ. ತುಂಬ ಇಂಪಾರ್ಟೆಂಟ್ ನೋಡಿ. ಈ ಭಕ್ತಿ ಸಂತರ ಬೋಧನೆಗಳು ಸಮಾಜದಲ್ಲಿ ಸಮಾನತೆ ಮತ್ತು ಸಹೋದರತೆಯ ಭಾವನೆಯನ್ನು ಬಳಸ್ತವೆ. ಆಮೇಲೆ ಈ ಜಾತಿ ಭೇದ, ಅನ್ಯಾಯವನ್ನು ದೂರ ಮಾಡಲಿಕ್ಕೆ ಈ ಭಕ್ತಿ ಸಂತರ ಬೋಧನೆಗಳು ಸಹಕಾರಿಯಾಗಿದ್ದಾವೆ. ಮಾನವೀಯ ಮೌಲ್ಯಗಳನ್ನು ಸಹಿತ ಬೆಳೆಸಲಿಕ್ಕೆ ಈ ಸಂತರ ಒಂದು ಬೋಧನೆಗಳು ಸಹಕಾರಿ ಆಗಿದ್ದಾವೆ. ಪ್ರಶ್ನೆ 5, ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲಕ ಒಂದು ದೇಶಕ್ಕೆ ದೊರೆಯುವ ಲಾಭಗಳನ್ನು 4 ವಾಕ್ಯಗಳಲ್ಲಿ ವಿವರಿಸಿರಿ ಅಂತ ಕೇಳಿದ್ದಾರೆ. ನಾವೇನಾದರೂ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲಕ ವ್ಯಾಪಾರವನ್ನು ಮಾಡಿದರೆ ಸೊ ದೇಶಕ್ಕೆ ಏನು ಲಾಭ ಅಂದ್ರೆ, ಒಂದೇದು ಅಂತಾರಾಷ್ಟ್ರೀಯ ಸಂಬಂಧಗಳಿಂದ ವ್ಯಾಪಾರದ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಹಕಾರ ಸಿಗ್ತದೆ, ದೇಶಗಳ ನಡುವೆ ಶಾಂತಿ ಮತ್ತು ಸ್ನೇಹ ಹೆಚ್ಚಾಗ್ತದೆ, ಸಂಕಷ್ಟದ ಸಮಯದಲ್ಲಿ ದೇಶಗಳು ಏನು ಮಾಡ್ತಾವಪ್ಪ ಅಂದ್ರೆ ಸಹಾಯ ಸಹಕಾರವನ್ನು ಮಾಡ್ತವೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರಿಬೇಕು. 6ನೇ ಪ್ರಶ್ನೆ, ಸಾರ್ಕ್ನ ಸದಸ್ಯ ರಾಷ್ಟ್ರಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಸಾರ್ಕ್ನ ಸದಸ್ಯ ರಾಷ್ಟ್ರಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಬರೋದೇ ಭಾರತ, ಪಾಕಿಸ್ತಾನ್, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಅಫ್ಘಾನಿಸ್ತಾನ್ ಇವೆಲ್ಲ ಕೂಡ ಏನಪ್ಪ ಅಂತಂದರೆ ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರ್ತಕ್ಕಂಥ ಒಂದು ದೇಶಗಳಾಗಿದ್ದಾವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಪ್ರಾಥಮಿಕ ಮತ್ತು ದ್ವಿತೀಯ ವಲಯಗಳ ನಡುವಿನ ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಾಥಮಿಕ ವಲಯ ಪ್ರಕೃತಿಯಿಂದ ನೇರವಾಗಿ ಸಂಪನ್ಮೂಲಗಳನ್ನು ಪಡೆದ್ರೆ, ದ್ವಿತೀಯ ವಲಯ ಆ ಸಂಪನ್ಮೂಲಗಳನ್ನು ಬಳಸಿ ಏನು ಮಾಡ್ತದಪ್ಪ ಅಂದ್ರೆ ಹೊಸ ಉತ್ಪನ್ನಗಳನ್ನು ತಯಾರಿಸ್ತದೆ ಅಂತ ಇದೆ. ಇದೇ ಪ್ರಾಥಮಿಕ ವಲಯ ಮತ್ತು ದ್ವಿತೀಯ ವಲಯ. ಸೊ ನಾವು ಕೃಷಿ ವ್ಯವಸಾಯವನ್ನು ಏನನ್ಬೋದು ಪ್ರಾಥಮಿಕ ವಲಯಕ್ಕೆ ಉದಾಹರಣೆಗಳನ್ನು ಕೊಡ್ಬೋದು. ಸೊ ಕೈಗಾರಿಕೆಗಳೆಲ್ಲ ಏನು ಮಾಡ್ಬೋದು ನಾವು ದ್ವಿತೀಯಕ ವಲಯಗಳಿಗೆ ಉದಾಹರಣೆಗಳನ್ನು ನಾವು ಏನು ಮಾಡ್ಬೋದು ಬರೀಬಹುದು. ಪ್ರಶ್ನೆ 8, ಸೇವಾ ವಲಯದ ಮಹತ್ವವನ್ನು 3 ವಾಕ್ಯಗಳಲ್ಲಿ ವಿವರಿಸಿರಿ ಅಂತ ಕೇಳಿದ್ದಾರೆ. ಈ ಸೇವಾ ವಲಯ ಮುಖ್ಯವಾಗಿ ಜನರಿಗೆ ಅಗತ್ಯವಾದ ಸೇವೆಗಳನ್ನು ಕೊಡ್ತಾವ. ಜನರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಒದಗಿಸಿ ಕೊಡ್ತಾವ. ಆಮೇಲೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಏನು ಮಾಡ್ತಾವಪ್ಪ ಅಂದ್ರೆ ಈ ಸೇವಾ ವಲಯಗಳು ಸಹಕಾರಿಯನ್ನು ಮಾಡ್ತಾವ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ 9, ಆರ್ಥಿಕ ಅಭಿವೃದ್ಧಿಯಲ್ಲಿ ಶ್ರಮದ ಪಾತ್ರವೇನು ಅಂತ ಕೇಳಿದ್ದಾರೆ. ಇಲ್ಲಿ ಶ್ರಮ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತದೆ, ಕೈಗಾರಿಕೆ ಮತ್ತು ಕೃಷಿ ಅಭಿವೃದ್ಧಿಗೆ ಕಾರಣವಾಗಿದೆ, ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ ಹಾಗೂ ಲಾಸ್ಟ್ ಇತ್ತು, ಆರ್ಥಿಕ ಅಭಿವೃದ್ಧಿಯಲ್ಲಿ ಶ್ರಮ, ಬಂಡವಾಳ ಮತ್ತು ಉದ್ಯೋಗಗಳ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಶ್ರಮ ಅಂತಕ್ಕಂಥದ್ದು ಉತ್ಪಾದನೆಗೆ ಅಗತ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ, ಬಂಡವಾಳ ಈ ಕೈಗಾರಿಕೆ ಮತ್ತು ವ್ಯವಹಾರಗಳಿಗೆ ಹಣಕಾಸಿನ ಸಹಾಯ ಮಾಡ್ತದೆ, ಉದ್ಯೋಗ ಜನರಿಗೆ ಆದಾಯವನ್ನು ಒದಗಿಸಿ ದೇಶದ ಅಭಿವೃದ್ಧಿಗೆ ನೆರವಾಗ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೀಬೇಕು. ಇಷ್ಟು SSLCಯ ಸಮಾಜ ವಿಜ್ಞಾನದಲ್ಲಿ ನಾನು ಸೇತುಬಂಧದಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಸೊ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಮತ್ತು ಒಳ್ಳೆಯ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.